ರಷ್ಯಾದಲ್ಲಿ ಜಗಮಗಿಸುತ್ತಿದೆ ಸನಾತನ ಪರಂಪರೆ. ಹಿಮದ ಮರೆಯಲ್ಲಿ ಅರಳಿದ ಹಿಂದೂ ಧರ್ಮದ ವಿಸ್ಮಯ. ಭಾರತವನ್ನೇ ಬೆರಗುಗೊಳಿಸಿದ ಓಕುನೇವೋ ಹಿಂದೂ ಹಳ್ಳಿ. ರಷ್ಯಾ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವುದು -ಡಿಗ್ರಿಯಲ್ಲಿ ಕೊರೆಯುವ ಚಳಿ, ಮಂಜು ಮತ್ತು ತೋಳಗಳು ತುಂಬಿದ ಸೈಬೀರಿಯಾದ ದಟ್ಟಕಾಡುಗಳು. ಆದರೆ ಅದೇ ರಷ್ಯಾದ ಕಾಡಿನ ಮಧ್ಯೆ ಒಂದು ಅದ್ಭುತ ಲೋಕ ಸೃಷ್ಟಿಯಾಗಿದೆ. ಅಲ್ಲಿನ ಜನ ಭಾರತೀಯರಲ್ಲ, ಆದರೂ ಬೆಳಿಗ್ಗೆ ಎದ್ದು ಧ್ಯಾನ ಮಾಡ್ತಾರೆ, ಹವನ ಯಜ್ಞ ಮಾಡ್ತಾರೆ, ಭಗವದ್ಗೀತೆ, ಮಹಾಭಾರತ ಓದುತ್ತಾರೆ. ಪ್ರತಿಯೊಬ್ಬರ ಮನೆಯ ಬಾಗಿಲಲ್ಲಿ ಸಂಸ್ಕೃತ ಶ್ಲೋಕಗಳು ರಾರಾಜಿಸುತ್ತಿವೆ. ಹೌದು, ಇದು ರಷ್ಯಾದಲ್ಲಿ ತಲೆ ಎತ್ತಿರುವ ವಿಸ್ಮಯಕಾಲಿ ಹಿಂದೂ ಗ್ರಾಮ ಓಕುನೇವೋ. ಈ ಹಳ್ಳಿಯ ರೋಚಕ ಕಥೆ ಮತ್ತು ರಷ್ಯಾದಲ್ಲಿ ಸನಾತನ ಧರ್ಮದ ಸಾವಿರಾರು ವರ್ಷಗಳ ಹಳೆಯ ಇತಿಹಾಸದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಷ್ಯಾದ ಓಮ್ಸ್ಕ್ ನಗರದಿಂದ ಉತ್ತರಕ್ಕೆ ಸುಮಾರು 240 ಕಿಲೋಮೀಟರ್ ದೂರದಲ್ಲಿರುವ ಸೈಬೀರಿಯಾದ ಕಾಡು ಹಾಗೂ ತಾರಾ ನದಿಯ ದಂಡೆಯ ಮೇಲೆ ಈ ವಿಶಿಷ್ಟ ಗ್ರಾಮ ನೆಲೆಸಿದೆ. ಕುತೂಹಲದ ಸಂಗತಿಯೆಂದರೆ ಓಮ್ಸ್ಕ್ ನಗರದ ಮೊದಲ 2 ಅಕ್ಷರಗಳೇ ಓಂ ಅಲ್ಲಿದ್ದು, ಇದು ಹಿಂದೂಗಳ ಪವಿತ್ರ ಮಂತ್ರವಾಗಿದೆ. 1990ರ ದಶಕದ ಮೊದಲು ಇದು ಯಾವುದೇ ದೇವಸ್ಥಾನ, ಚರ್ಚ್ ಇಲ್ಲದ ಒಂದು ಒಣಗಿದ, ಯಾರಿಗೂ ತಿಳಿಯದ ಸಾಮಾನ್ಯ ಹಳ್ಳಿಯಾಗಿತ್ತು. ಆದರೆ 1991ರಲ್ಲಿ ಇಲ್ಲಿಗೆ ಲತ್ವಿಯಾದ ರಸ್ಮಾ ರೋಜಿಟಿಸ್ ಎಂಬ ಮಹಿಳೆಯ ಆಗಮನವಾಗುತ್ತದೆ. ಇವರು ಭಾರತದ ಪ್ರಸಿದ್ಧ ಸಂತ ಹೈದಾ ಖಾನ್ ಬಾಬಾ ಅವರ ಶಿಷ್ಯೆ. ರಸ್ಮಾ ಮುಂದೆ ರಾಜಿನಿಯಾದರು. ಅವರಿಗೆ ಸೈಬೀರಿಯಾಕ್ಕೆ ಹೋಗಿ ಹಿಂದೂಗಳ ಪವಿತ್ರ ಭೂಮಿಯನ್ನು ಹುಡುಕಬೇಕೆಂದು ಗುರುಗಳು ಸೂಚಿಸಿದ್ದರು. ಗುರುಗಳ ಆಜ್ಞೆಯಂತೆ ಸಂಶೋಧನೆ ನಡೆಸಿ ಓಕುನೇವೋ ತಲುಪಿದ ರಜನಿಯವರಿಗೆ ಈ ಭೂಮಿಯ ಕೆಳಗೆ ಹನುಮಂತನ ಪ್ರಾಚೀನ ವೈದಿಕ ದೇವಾಲಯವಿದೆ ಎಂಬ ದಿವ್ಯ ಕನಸು ಬೀಳುತ್ತದೆ. ಅಲ್ಲಿಂದ ಈ ಹಳ್ಳಿಯ ಅದೃಷ್ಟವೇ ಬದಲಾಗಿ ಹೋಯಿತು. ಧಾರ್ಮಿಕ ನಂಬಿಕೆಗಳೇ ಈ ಜನಗಳ ಜೀವಾಳ. ಇಂದು ಓಕುನೇವೋ ಗ್ರಾಮ ಸಂಪೂರ್ಣವಾಗಿ ಶಿವನಿಗೆ ಸಮರ್ಪಿತವಾಗಿದೆ. ಇದನ್ನು ಜಗತ್ತಿನ ಅತ್ಯಂತ ತಂಪಾದ ಹಿಂದೂ ಗ್ರಾಮ ಎಂದು ಕರೆಯಲಾಗುತ್ತದೆ. ಇಲ್ಲಿ ಪ್ರಮುಖವಾಗಿ 5 ರೀತಿಯ ವಿಭಿನ್ನ ನಂಬಿಕೆಯುಳ್ಳವರು ಸಾಮರಸ್ಯದಿಂದ ಬದುಕುತ್ತಿದ್ದಾರೆ. 1995ರಲ್ಲಿ ಸ್ಥಾಪಿತವಾದ ಓಂಕಾರ ಶಿವಧಾಮ ಆಶ್ರಮ ಇಲ್ಲಿದೆ. ಇಲ್ಲಿ ರಷ್ಯನ್ನರು ಪ್ರತಿದಿನ ಹವನ ನಡೆಸಿ ಹನುಮಾನ್ ಪೂಜೆ ಹಾಗೂ ನವರಾತ್ರಿಯನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಕೊರೆಯುವ ಚಳಿಯಲ್ಲೂ ಹರೇ ರಾಮ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತಾ ರಷ್ಯನ್ನರು ಇಸ್ಕಾನ್ನಲ್ಲಿ ಭಜನೆ ಮಾಡುವ ದೃಶ್ಯ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತದೆ. ಹಾಗೆಯೇ ಸ್ಲಾವಿಕ್ ಮತ್ತು ಹಿಂದೂ ದೇವತೆಗಳು ಒಂದೇ ಎಂದು ಇವರು ನಂಬುತ್ತಾರೆ. ಹಿಂದೂಗಳ ಇಂದ್ರ ಮತ್ತು ಇವರ ಪೇರುನ್ ಇಬ್ಬರು ಸಿಡಿಲಿನ ದೇವರೆಂದು, ಹಾಗೆಯೇ ದುರ್ಗೆ, ಕಾಳಿ, ಸರಸ್ವತಿ ಮತ್ತು ಕೃಷ್ಣ ಎಲ್ಲರೂ ರಷ್ಯಾದ ದೇವತೆಗಳೇ ಎಂದು ಇವರು ಭಾವಿಸುತ್ತಾರೆ. ಓಕುನೇವೋ ಗ್ರಾಮವೇ ಆರ್ಯ ನಾಗರಿಕತೆಯ ಕೇಂದ್ರವಾಗಿದ್ದು, ಕ್ರಿಸ್ತೀಕರಣದ ನಂತರವೂ ವೈದಿಕ ಜ್ಞಾನ ಇಲ್ಲಿ ತಲೆಮಾರಿನಿಂದ ಹರಿದು ಬಂದಿದೆ ಎಂದು ಈ ಗುಂಪು ನಂಬುತ್ತದೆ. ಇಲ್ಲಿನ ರಷ್ಯನ್ನರು ಹಿಂದೂ ಧರ್ಮದತ್ತ ಆಕರ್ಷಿತರಾಗುತ್ತಿರುವುದನ್ನು ಕಂಡು ಚರ್ಚ್ ಒಂದನ್ನು ಸ್ಥಾಪಿಸಲಾಗಿದ್ದರೂ, ಇಲ್ಲಿನ ಕ್ರಿಶ್ಚಿಯನ್ನರು ಕೂಡ ಹಿಂದೂ ಧರ್ಮದೊಂದಿಗೆ ಆಳವಾದ ಸಂಪರ್ಕ ಹೊಂದಿದ್ದಾರೆ. ಹಿಂದೂ ಧರ್ಮದ ಪ್ರಾಚೀನ ಇತಿಹಾಸ. ರಷ್ಯಾದಲ್ಲಿ ಸನಾತನ ಧರ್ಮ ಈಗಿನದಲ್ಲ, ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. 1556ರಲ್ಲೇ ರಷ್ಯಾ ಅಸ್ತ್ರಖಾನನ್ನು ವಶಪಡಿಸಿಕೊಂಡಾಗ ಅಲ್ಲಿ ಸಿಂಧು ಮತ್ತು ಪಂಜಾಬ್ನ ಹಿಂದೂ ವ್ಯಾಪಾರಿಗಳ ದೊಡ್ಡ ಸಮುದಾಯವಿತ್ತು. 17ನೇ ಶತಮಾನದಲ್ಲಿ ಜಾರ್ ಮೈಕಲ್ ಅವರು ಹಿಂದೂಗಳಿಗೆ ಭಾರತೀಯ ದರ್ಬಾರ್ ಮತ್ತು ವಿಷ್ಣು ಹಾಗೂ ಕಾಳಿಮಾತೆಯ ಆರಾಧನೆಗೆ ಅಧಿಕೃತ ಅನುಮತಿ ನೀಡಿದ್ದರು. 2012ರ ಜನಗಣತಿ ಪ್ರಕಾರ ರಷ್ಯಾದಲ್ಲಿ ಅಧಿಕೃತವಾಗಿ 1.5 ಲಕ್ಷಕ್ಕೂ ಹೆಚ್ಚು ಹಿಂದೂಗಳಿದ್ದಾರೆ. ಆದರೆ ಪ್ರಸ್ತುತ ಅನಧಿಕೃತವಾಗಿ ಈ ಸಂಖ್ಯೆ 50 ಲಕ್ಷಕ್ಕೂ ಹೆಚ್ಚು ಎನ್ನಲಾಗಿದೆ. ರಷ್ಯಾದ್ಯಂತ 22ಕ್ಕೂ ಹೆಚ್ಚು ಪ್ರಮುಖ ಹಿಂದೂ ದೇವಾಲಯಗಳು, ಇಸ್ಕಾನ್ನ 84ಕ್ಕೂ ಹೆಚ್ಚು ನೋಂದಾಯಿತ ಕೃಷ್ಣ ಸಮುದಾಯಗಳು ಮತ್ತು ಬ್ರಹ್ಮಕುಮಾರಿಯರ ಕೇಂದ್ರಗಳು ಸಕ್ರಿಯವಾಗಿವೆ. ಇದರ ಮುಕುಟ ಎಂಬ ಹಾಗೆ ಈಗ ರಷ್ಯಾದ ರಾಜಧಾನಿ ಮಾಸ್ಕೋನಲ್ಲಿ ಭವ್ಯವಾದ ಹಿಂದೂ ದೇವಾಲಯವನ್ನು ನಿರ್ಮಿಸಲು ಸಿದ್ಧತೆ ನಡೆಯುತ್ತಿದೆ. ಇದನ್ನು ಮಾಸ್ಕೋನ ಹಿಂದೂ ವ್ಯಾಟಿಕನ್ ಎಂದು ಕರೆಯಲಾಗುತ್ತಿದೆ. ಭೌಗೋಳಿಕವಾಗಿ ಭಾರತದಿಂದ ಸಾವಿರಾರು ಮೈಲಿ ದೂರವಿರುವ -ಡಿಗ್ರಿ ಚಳಿಯ ರಷ್ಯಾದ ಕಾಡಿನಲ್ಲೂ ಸನಾತನ ಧರ್ಮದ ಜ್ಯೋತಿ ಜಗಮಗಿಸುತ್ತಿದೆ. ಭಾಷೆ ಬೇರೆಯಾಗಿದ್ದರೂ ಸಂಸ್ಕೃತಿ ಒಂದೇ ಎನ್ನುತ್ತಿರುವ ರಷ್ಯಾದ ಈ ಓಕುನೇವೋ ಹಳ್ಳಿ ಇಡೀ ಜಗತ್ತಿಗೆ ಶಾಂತಿ ಮತ್ತು ಆಧ್ಯಾತ್ಮದ ಸಂದೇಶ ನೀಡುತ್ತಿದೆ. ಈ ವಿಸ್ಮಯಕಾರಿ ವರದಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ನಮಃ ಶಿವಾಯ.